ರಕ್ಷಿಸ್ಬಿಟ್ಟು, ಏಕೆ ನಾವು ಕೊಟ್ಟಾದ್ಮೇಲೆ ತಿರ್ಗಾ ಬ್ಲ್ಯಾಕ್ ಲಿಸ್ಟ್ ಮಾಡೋದೇನು ದೊಡ್ಡ ಕೆಲಸ ಅಲ್ಲ. ಬಟ್ ನಮ್ಮ ಕೆಲಸ ಮುಗಿಬೇಕು. ಅವರ ಕಳಕಳಿ ಅರ್ಥ ಇದೆ. ನಮ್ಮ ಸೋಮಶೇಖರ್ ಕ್ಷೇತ್ರಕ್ಕೆ ಇಡೀ ಬೆಂಗಳೂರಲ್ಲೇ ಭಾಳ ವಿಶೇಷವಾಗಿ ನಾನು ಕಾಳಜಿಯನ್ನು ಖಂಡಿತ ಅವ್ರಿಗೆ ವಹಿಸ್ತಾ ಇದ್ದೀನಿ ಅಂತ ಎಲ್ಲರಿಗೂ ಗೊತ್ತಿದೆ. ಅದು ಮುಂದಕ್ಕೆ ಮಾಡಿಕೊಡ್ತೀನಿ. ಅವರು ಶೈಲೇಂದ್ರ ಬೆಲ್ದಲೆ ಇದ್ರಲ್ಲ ಆ ಓಷನ್ ಕಾಂಟ್ರಾಕ್ಟ್ರು ಎಲ್ಲೆಲ್ಲಿ ತೊಗೊಂಡಿದ್ರು ಎಲ್ಲ ನಗು ಮಾರೆ ಯಾರು ನಲ್ಲಿ ವೈಟ್ ಟಾಪಿಂಗ್ ಓಷನ್ ಕಾಂಟ್ರಾಕ್ಟರ್ ಏಜೆನ್ಸಿ ಏನಿದೆ ಅವ್ರು ಇದೇ ಸಮಸ್ಯೆ. ದಯವಿಟ್ಟು ಸೋಮಶೇಖರ್ ಅವ್ರ ಬಗ್ಗೆ ನಿಮಗೆ ಆತ್ಮೀಯತೆ ಚೆನ್ನಾಗಿದೆ, ನಮ್ಮ ಬಗ್ಗೆನೂ ಸ್ವಲ್ಪ ಆತ್ಮೀಯತೆ ಇಟ್ಕೊಂಡು ನಮ್ಮ ಕೆಲಸನೂ ಬೇಗ ಮಾಡಿಕೊಡಿ. ಅವರು ಶೈಲೇಂದ್ರ ಬೆಲ್ದಲೆ ಗೃಹ ಸಚಿವರು. ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಸಂಖ್ಯೆ 1031 ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಸದಾಗಿ ಅಗ್ನಿಶಾಮಕ ದಳ ನಿರ್ಮಾಣ ಕುರಿತು ಜಮೀನು ಮಂಜೂರು ಮಾಡುವ ಕುರಿತು ಮಾನ್ಯ ಗೃಹ ಮಂತ್ರಿಗಳಿಗೆ ಪ್ರಶ್ನೆ ಮಾಡಲು ಇಚ್ಛಿಸುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರಗಳನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಕಳೆದ ಬೆಂಗಳೂರಿನ ಅಧಿವೇಶನದಲ್ಲಿ ಆಗಸ್ಟ್ನಲ್ಲಿ ಇದೇ ಕ್ವಶನ್ ಕೂಡ ಸೇಮ್ ಕ್ವಶನ್ ಸ್ಟಾರ್ ಆಗಿತ್ತು. ಈಗಲೂ ಕೂಡ ತಾವು ಸ್ಟಾರ್ ಮಾಡಿದಿರಿ. ನಾನು ವಿಧಾನಸಭಾ ಕ್ಷೇತ್ರಕ್ಕೆ ಇನ್ನೂ ಸ್ಟಾರ್ ಕೊಟ್ಟಿಲ್ಲ ಗೃಹ ಮಂತ್ರಿಗಳು. ಭಾಳ ನೋವಿನ ಸಂಗತಿ ಅಧ್ಯಕ್ಷರೇ. ಅವರೇ ಒಂದು ಉತ್ತರದಲ್ಲಿ ಬರುತ್ತೆ ಅಧ್ಯಕ್ಷರೇ, ಸುಮಾರು ಒಂದು 16 ಕೋಟಿ ಲಾಸ್ ಆಗಿದೆ ಅಗ್ನಿಶಾಮಕ ದಳ ಇಲ್ಲದ ಕಾರಣ ಅಂತ ಸರ್ಕಾರದಿಂದ ಉತ್ತರ ಬಂದಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಅವತ್ತಿನ ದಿನ ಕೂಡ ಭಾಳಷ್ಟು ಚರ್ಚೆ ಆಗಿತ್ತು. ನಾನು ಸುಮಾರು ಸಲ ಜಿಲ್ಲಾಧಿಕಾರಿಗಳು ರಿಕ್ವೆಸ್ಟ್ ಮಾಡಿಕೊಂಡೆ. ಆಗಸ್ಟ್ ಅಂದರೆ ನೋಡಿ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ 5 ತಿಂಗಳಾಯ್ತು ಅಧ್ಯಕ್ಷರೇ. ಹೈವೇದಲ್ಲಿ ಸುಮಾರು ಒಂದು 12 ಬೂತ್ ಇದೆ. ಮನೆ ಕೆಳೆಯಲ್ಲಿ ಭಾಳಷ್ಟು ಜನ ಎಲ್ಲ ಸಮಾಜದವ್ರು ಇರ್ತಾರೆ. ಸುಮಾರು 16 ಕೋಟಿನೇ ಇದು ಲಾಸ್ ಅಂತ ತೋರಿಸ್ತಾ ಇದ್ದಾರೆ. ಮೊನ್ನೆ ರೀಸೆಂಟ್ಲಿ ರೇಕುಳ್ಗಿ ಗ್ರಾಮದಲ್ಲಿ 15 ದಿವಸ ಕೆಳಗಡೆ ರಿಯಾಜುದ್ದೀನ್ ಅಂತ ಅಶೋಕು, ಸರೋಜಿನಿ ಮತ್ತು ವಿರ್ಶೆಟ್ಟಿ ಪಾಟ್ಲಂಬ ಹೊಲದಲ್ಲಿ 16 ಎಕರೆ ಜಮೀನು ಬೆಂಕಿಗೆ ಅವಘಡ ಆಗಿದೆ ಅಧ್ಯಕ್ಷರೇ. 3 ತಾಸು ಬಾದ ಅಗ್ನಿಶಾಮಕ ವಾಹನ ಬಂತ ಅಧ್ಯಕ್ಷರೇ. ಅದು ರೈತ ಬಚಾಯಿಸ್ಲಿಕ್ಕೆ ಹೋಗಿ ಒಬ್ಬ ST ರೈತ ನಾಗಪ್ಪ ಸಿಂಧೋಲ್, ಮಾನ್ಯ ಗೃಹ ಮಂತ್ರಿಗಳೇ, ಅವನ ಕಾಲು ಕೂಡ ಸುಟ್ಕೊಂಡಿದ್ದಾನೆ ಅಧ್ಯಕ್ಷರೇ. ಆ ಅಗ್ನಿ ಅವಘಡ ಲೇಟಾಗಿ ಬಂದಿದ್ದಕ್ಕೆ ವೆಹಿಕಲ್ ಕಾಲು ಕೂಡ ಸುಟ್ಟು ಅವನು ಸುಮಾರು 2 ಲಕ್ಷ ರೂಪಾಯಿ ಹೈದರಾಬಾದ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ ಅಧ್ಯಕ್ಷರೇ. ಅಂದ್ರೆ ನೀವೇ ಗೃಹ ಮಂತ್ರಿನೇ ಇಷ್ಟು ಪವರ್ಫುಲ್ ಗೃಹ ಮಂತ್ರಿಯಾಗಿ 5 ತಿಂಗಳಾಯ್ತು, ಒಂದು ಜಮೀನು 2 ಎಕರೆ ಅಲ್ಲಿನ ಆಡಳಿತ ಕೊಡಲ್ಲ ಅಂದ್ರೆ ಅಧ್ಯಕ್ಷರೇ, ಇದು ಎಷ್ಟು ಕಾಳಜಿ ಇದೆ ಸರ್ಕಾರ? ಯಾಕಂದ್ರೆ ಒಂದು ನೋವಿನ ಸಂಗತಿ ಅಂದ್ರೆ ಅಧ್ಯಕ್ಷರೇ, ಯಾವುದೇ ಒಂದು ಇಲ್ಲಿ ಡಿಸ್ಕಷನ್ ಆಗ್ತಾನೆ 2.5 ವರ್ಷ ಹಿಡಿದು ಜನರ ಆಶೀರ್ವಾದ ಶಾಸಕಾಗಿ ಮಾಡ್ತಾ ಇದ್ದೀನಿ. ಒಂದು ಕೂಡ ಫಾಲೋ ಅಪ್ ಆಗಿ ಸರ್ಕಾರದಿಂದ ನೀವು ಕೇಳಿದಿರಿ, ಉತ್ತರ ಬರ್ತಾ ಇಲ್ಲ ಅಧ್ಯಕ್ಷರೇ. ಸುಮ್ಮನೆ ನಾವು ಕೇಳ್ತಾ ಇದೀವಿ, ಫೇಸ್ಬುಕ್ ವಾಟ್ಸಪ್ ಹಾಕ್ತಾ ಇದ್ದೆ. ಊರಿಗೆ ಹೋದ್ರೆ ಜನ ವಾರಿ ಕ್ವಶನ್ ಮಾಡಿದಪ್ಪ ನೀನು ಜನರು ಕ್ಷೇತ್ರದ ಅಂತಾರೆ. ವಾಟ್ ಈಸ್ ದ ರಿಸಲ್ಟ್ ಸರ್ ಅಧ್ಯಕ್ಷರೇ? ಈ ನೋಡಿ 5 ತಿಂಗಳೈತೆ. ಮಾನ್ಯ ಗೃಹ ಮಂತ್ರಿಗಳು ಪಾಪ ಕಾಳಜಿಲಿಂದ ಹೇಳಿದ್ರು, ಇನ್ನೂ ತನ ಒಂದು 2 ಎಕರೆ ಜಮೀನು ಒಂದು ಕೊಟ್ರೆ ಅಷ್ಟು ಅನಾಹುತ. ಈಗ 16 ಕೋಟಿ ಲಾಸ್ಟ್ ಟೈಮ್ ಉತ್ತರದಲ್ಲಿ 35 ಕೋಟಿ ಲಾಸ್ ಅಂತ ತೋರಿಸಿತ್ತು. ಈಗ ರಿವೈಸ್ ಆಗಿ 16 ಕೋಟಿ ಅಂತ ಅವ್ರ ಇಲಾಖೆ ತೋರಿಸ್ತಾ ಇದೆ. ಅದು ಎಷ್ಟು ಸರಿ ಮಟ್ಟಿಗೆ ಈ ತರ ಉತ್ತರ ಕೊಡೋದು? ಮಾನ್ಯ ಗೃಹ ಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ಕೋತೇನೆ. ಒಂದು ಹೈವೇ ಇದೆ ಅಧ್ಯಕ್ಷರೇ, NH9 NH15 ಹೈದರಾಬಾದ್ನಿಂದ ಮುಂಬೈಗೆ ಹೋಗುತ್ತೆ ಅಧ್ಯಕ್ಷರೇ. ಎಷ್ಟೊಂದು ಗಾಡಿ ಲಾಸು, ವೆಹಿಕಲ್ಲು ಆಕ್ಸಿಡೆಂಟ್ ಆಗುತ್ತೆ, ಸುಟ್ಟು ಕರಗೋಗಿದ್ದು ಉದಾಹರಣೆಗಳಿವೆ. ಆಯಿಲ್ ಟ್ಯಾಂಕರ್ಗಳು. ಇಷ್ಟೊಂದು ಕಡುಬಡರ ಬಗ್ಗೆ ಚಿಂತೆ ಮಾಡೋದೊಂದು ಫೈರ್ ಸ್ಟೇಷನ್ ಗೆದ್ದಾಗ ಇಳಿದು ನಾನು 3ನೇ ಕ್ವಶನ್ ಅಧ್ಯಕ್ಷರೇ. ಇಲ್ಲ ಅಧ್ಯಕ್ಷರೇ, ತಮ್ಮ ನೇತೃತ್ವದಲ್ಲಿ ಒಂದು 2 ಎಕರೆ ಹೇಳಿದ್ರಲ್ಲ, ಈಗ ಪ್ರಶ್ನೆ ನಿಮ್ದು. ಈಗ ಮಾನ್ಯ ಗೃಹ ಮಂತ್ರಿಗಳು ಇದ್ರ ಬಗ್ಗೆ ದಯವಿಟ್ಟು ಹೇಳ್ಬೇಕಂತ. ಮಾನ್ಯ ಅಧ್ಯಕ್ಷರೇ, ಡಾಕ್ಟರ್ ಶೈಲೇಂದ್ರ ಅವರ ಆತಂಕವನ್ನು ನಾನು ಅರ್ಥ ಮಾಡ್ಕೊಳ್ತೇನೆ. ಕಳೆದ 5 ವರ್ಷದಿಂದ 14 ಕೂತ್ಕೊಳ್ಳಿ ಪ್ಲೀಸ್, 14 ಕೋಟಿ ಅಂತ ಕಳೆದ ಬಾರಿ ಕೊಟ್ಟಿದ್ದೆ ನಾನು. ಕಳೆದ ಸಾರಿ ಉತ್ತರ ಕೊಟ್ಟಾಗ 14 ಕೋಟಿ ಕೊಟ್ಟಿದ್ದೆ. ಈಗ ಇನ್ನೂ ಜಾಸ್ತಿ ಆಗಿದೆ. 2020ಕ್ಕೆ 2,05,51,000 ರೂಪಾಯಿ ಆಸ್ತಿ ಹಾನಿಯಾಗಿದೆ ಮಾನ್ಯ ಅಧ್ಯಕ್ಷರೇ. 2021ರಲ್ಲಿ 2,28,00,000 ಆಗಿದೆ. 2022ರಲ್ಲಿ 2,83,45,000 ಆಗಿದೆ. 23ರಲ್ಲಿ 3,54,85,000 ಆಗಿದೆ. 24ಕ್ಕೆ ಮಾನ್ಯ ಅಧ್ಯಕ್ಷರೇ 4,85,62,000 ಆಗಿದೆ. 25ಕ್ಕೆ ಇಲ್ಲಿವರೆಗೂ 18,15,500. ಒಟ್ಟು 15,75,58,500 ರೂಪಾಯಿ ನಷ್ಟ ಆಗಿರೋದು.
ಅಂದರೆ ಅಗ್ನಿ ದುರಂತಗಳು ಆಗ್ತಾ ಇದ್ದಾವೆ ಅನ್ನೋದು ಇದು ತೋರಿಸುತ್ತೆ. ನಮ್ಮ ಈ 5 ವರ್ಷದಲ್ಲಿ ಸುಮಾರು 292 ಕರೆಗಳು ಬಂದಿದೆ ಅಗ್ನಿಶಾಮಕ ಠಾಣೆಗಳಿಗೆ. ಅಲ್ಲಿ ಇರ್ತಕ್ಕಂಥ ಅಗ್ನಿಶಾಮಕ ಠಾಣೆಗಳು 33 ರಕ್ಷಣಾ ಕರೆಗಳು ಬಂದಿವೆ. ಅಂದರೆ ಭಾಳ ಎಮರ್ಜೆನ್ಸಿ ಕರೆಗಳ ಥರ. ನಾವು ಈ ಭಾಗದಲ್ಲಿ ಈಗಾಗಲೇ ಚಿಟಗುಪ್ಪದಲ್ಲಿ, ಹುಮ್ನಾಬಾದಲ್ಲಿ ಅಗ್ನಿಶಾಮಕ ಠಾಣೆಗಳು ಇದ್ದಾವೆ. ಆದರೂ ಕೂಡ ಇಲ್ಲಿ ಮಾಡಬೇಕಾದಂಥ ಅವಶ್ಯಕತೆ ಇದೆ ಅಂತ ಹೇಳಿ ನಮಗೆ ಇಲಾಖೆಯವರು ಹೇಳಿದ್ದಾರೆ, ತಾವು ಕೂಡ ಹೇಳಿದ್ದೀರಿ. ಆದರೆ ಈ ಡೆಪ್ಯೂಟಿ ಕಮಿಷನರ್ ಸುಮಾರು ಪತ್ರಗಳನ್ನು ಬರೆದಿದೆ. ಅವನು ಇಲಾಖೆಯಿಂದ ಸುಮಾರು ಪತ್ರ ಹೋಗಿದೆ. ಕಳೆದ ಲಾಸ್ಟ್ ಲೆಟ್ರ್ ಅವ್ರಿಗೆ ಹೋಗಿರೋದು 6/8/25 ಈಗ ಅವರು 18/11/25 ತಹಶೀಲ್ದಾರ್ರವರು ಈಗ ಅನುಮತಿಯನ್ನು ಕೊಟ್ಟು ರೆಕಮೆಂಡ್ ಮಾಡಿದ್ದಾರೆ ಅಸಿಸ್ಟೆಂಟ್ ಕಮಿಷನರ್. ಇನ್ನೂ ಕಂಪ್ಲೀಟ್ ಆಗಿಲ್ಲ. ಎಷ್ಟು ನಾವು ಕೇಳಿರೋದೇ 2 ಎಕರೆ ಜಮೀನು ಕೇಳಿದ್ದೇವೆ. ಈಗ ಅವರು ಮುಗದಾಳ ಗ್ರಾಮ, ಮೊಗ್ದಾಳ್ ಹೈವೇದಲ್ಲಿ ಮುಗದಾಳ ಗ್ರಾಮದಲ್ಲಿ ಸರ್ವೆ ನಂಬರ್ 95ರಲ್ಲಿ 10 ಎಕರೆ ಜಮೀನಿದೆ. ಅದರಲ್ಲಿ 3 ಎಕರೆಯನ್ನು ರೆಕಮೆಂಡ್ ಮಾಡಿದ್ದಾರೆ ತಹಶೀಲ್ದಾರ್. ಅದು ಎಸಿಗೆ ಹೋಗಿ, ಎಸಿಯಿಂದ ಡಿಸಿಗೆ ಹೋಗಿ, ಡಿಸಿ ಅವರು ಕೊಡಬೇಕಾಗ್ತದೆ. ಅದು ಕೊಟ್ಟ ತಕ್ಷಣ ನಾವು ಆ ಕೆಲಸಕ್ಕೆ ಅದು ಮಂಜೂರಾತಿಯನ್ನು ಕೊಡ್ತೇವೆ. ಆದರೆ ಒಂದು ತಮಗೆ ಜ್ಞಾಪಕ ಮಾಡಿಕೊಡ್ತೇನೆ, ಕೇಂದ್ರ ಸರ್ಕಾರದಲ್ಲಿ ಒಂದು ಅಡ್ವೈಸರಿ ಕೌನ್ಸಿಲ್ ಇದೆ, ಸ್ಟ್ಯಾಂಡಿಂಗ್ ಫೈರ್ ಅಡ್ವೈಸರಿ ಕೌನ್ಸಿಲ್ ಅಂತ ಇದೆ. ಅದರ ಪ್ರಕಾರ ಕೊಡಕ್ಕೆ ಬರೋದಿಲ್ಲ ಮಾನ್ಯ ಅಧ್ಯಕ್ಷರೇ. ಆದರೆ ಇಲ್ಲಿ ಆಗ್ತಕ್ಕಂಥ ಅಗ್ನಿ ದುರಂತಗಳನ್ನು ಗಣನೆಗೆ ತಗೊಂಡು ನಾವು ಅಲ್ಲಿಗೆ ಅಗ್ನಿಶಾಮಕ ಠಾಣೆಯನ್ನು ಕೊಡ್ತೇವೆ. ಧನ್ಯವಾದ. ಆದರೆ ತಕ್ಷಣ ತಾವು ತಮ್ಮ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಡೆಪ್ಟಿ ಕಮಿಷನರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಕೂಡ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಇದನ್ನು ನಮಗೆ ಈ ಜಮೀನು ಕೊಟ್ಟರೆ ತಕ್ಷಣ ಮಾಡ್ತೀವಿ. ಆದರೆ ಈ ಅಡ್ವೈಸರಿ ಕೌನ್ಸಿಲಲ್ಲಿ ತಮ್ಮ ಗಮನಕ್ಕೆ ತಿಳಿಸೋದಕ್ಕೆ ಬಯಸ್ತೇನೆ, ನಗರ ವ್ಯಾಪ್ತಿಯಲ್ಲಿ 10 ಚದರ ಕಿಲೋಮೀಟ್ರಿಗೆ ಒಂದು ಅಗ್ನಿಶಾಮಕ ಠಾಣೆ ಇರಬೇಕು ಅಂತ ಇದೆ ನಗರ ವ್ಯಾಪ್ತಿಯಲ್ಲಿ. ಗ್ರಾಮೀಣ ಪ್ರದೇಶದಲ್ಲಿ 50 ಚದರ ಕಿಲೋಮೀಟ್ರಿಗೆ ಅಂತಿದೆ. ಈ ಮಾನದಂಡ ತೊಗೊಂಡ್ರೆ ತಮಗೆ ಬರೋದಿಲ್ಲ. ಯಾಕೆಂದರೆ ಕೇವಲ 24 ಕಿಲೋಮೀಟ್ರ್ ಚಿಟಗುಪ್ಪದಲ್ಲಿದೆ, 30 ಕಿಲೋಮೀಟ್ರಲ್ಲಿ ಬೀದರ್ದಲ್ಲಿದೆ, ಹುಮ್ನಾಬಾದಲ್ಲಿ. ಬೀದರ್ನಲ್ಲಿ 40 ಕಿಲೋಮೀಟ್ರ್ ಇದೆ. ಆದರೂ ಕೂಡ ಇಲ್ಲಿ ಆಗುವಂಥ ದುರಂತಗಳನ್ನು ಗಮನದಲ್ಲಿಟ್ಕೊಂಡು ನಾವು ತಮಗೆ ಮಂಜೂರು ಮಾಡಿಕೊಡ್ತೇವೆ. ಆದಷ್ಟು ಬೇಗ ಈ ಜಮೀನನ್ನು ನಮಗೆ ನಮ್ಮ ಇಲಾಖೆಗೆ ಟ್ರಾನ್ಸ್ಫರ್ ಆದ ತಕ್ಷಣ ಅದನ್ನು ಕ್ರಮ ತಗೊಳ್ತೀವಿ ಮಾನ್ಯ ಅಧ್ಯಕ್ಷರೇ. ಆ ಜಮೀನಲ್ಲಿ ಪ್ರಾಬ್ಲಮ್ ಇದೆ ಅಂತ ಇದರಲ್ಲಿ ವಾಕ್ ಬೋರ್ಡ್ ಏನೋ ಕ್ಲಿಯರಿಟಿ ಬರ್ಬೇಕಂತ NOC ಕೊಟ್ಟಿದ್ದಾರೆ. ಆಗಲೇ NOC ಕೊಟ್ಟಿದ್ದಾರೆ. ನಾಂಬದ ಅಧ್ಯಕ್ಷರೇ, ಇಷ್ಟೇ ನಮ್ಮ ಗೃಹ ಮಂತ್ರಿ NOC ಕೊಟ್ಟಿದ್ದಾರೆ. ಅದೇ ಗೃಹ ಮಂತ್ರಿಗಳೇ, ಒಂದು ವಿನಂತಿ, ಆಡಳಿತ ಜನರ ಹಿತದೃಷ್ಟಿಯಿಂದ ಸಾಕಷ್ಟು ತಾವು ಆರ್ಡರ್ಸ್ಗಳು ಹಾಕ್ತಾ ಇದ್ರಿ, ಬರ್ಲಂತ ಇದ್ರಿ. ಬಟ್ ಜನರ ಹಿತದೃಷ್ಟಿ ಇಷ್ಟು ಅನಾಹುತ ಧನ್ಯವಾದ ನಿಮಗೆ. ಬಟ್ ಒಂದು ಕಾಲಮಿತಿ ಹೇಳಿ, ಒಂದು 2 ಎಕರೆ ಎಷ್ಟು ದಿನದಲ್ಲಿ, ಎಷ್ಟು ತಿಂಗಳಲ್ಲಿ ಸರ್, ಎಷ್ಟು ತಿಂಗಳಲ್ಲಿ ಮನೆ ಕೊಟ್ಟಿದ್ದೀನಿ, ಮಾಡ್ಕೊಡ್ತೀನಿ ಅಧ್ಯಕ್ಷರು. ಇಲ್ಲಿವರೆಗೂ ಕೂಡ ಮಾಡಿಲ್ಲ. ಅವು ಗ್ರಾಮಗಳಿಗೆ ಹೋಗ್ಲಿಕ್ಕೆ ರಸ್ತೆಗಳೇ ಇಲ್ಲಿಗೆ ಅವು ಕೆಲಸ ಮಾಡಿದ್ರೆ ಮಾತ್ರ ಅಲ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅನುಕೂಲ ಆಗ್ತದೆ. ಅನೇಕ ರೈತರು ಜಮೀನುಗಳಲ್ಲಿ ಇರೋದ್ರಿಂದ ಸಮಸ್ಯೆ ಬಹಳ ಆಗ್ತಾ ಇದೆ ಅಧ್ಯಕ್ಷರೇ. ಆದಷ್ಟು ಬೇಗನ ಹಿಂದಾಗಿದಂಥ ಕೆಲಸಗಳು ಇವೆಲ್ಲ ಆಲ್ರೆಡಿ ಕೆಲವು ಟೆಂಡರ್ ಆಗಿದೆ, ಕೆಲವು ಟೆಂಡರ್ ಪ್ರೊಸೀಜರ್ ಆಗಿದೆ ಅಧ್ಯಕ್ಷ. ನಾವು ಸಚಿವರಿಗೆ ಹೋಗಿ ಕೂಡ 2-3 ಸತಿ ಭೇಟಿಯಾಗಿ ಬಂದಿದ್ದೀನಿ. ಆದಷ್ಟು ಬೇಗ ಕೆಲಸ ಕ್ಲಿಯರ್ ಮಾಡಿಕೊಟ್ರು ಮುಂದಿನ ಕೆಲಸಗಳು ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ, ಮತ್ತು ರೈತರಿಗೂ ಕೂಡ ಅನುಕೂಲ ಆಗ್ತದೆ ಅಂತ ಮುಖಾಂತರ ಕೇಳಕ್ಕೆ ಬಯಸ್ತೇನೆ. ಮತ್ತು ಈ 3 ವರ್ಷದ ಯಾವುದೂ ಕೂಡ ₹1 ಅನುದಾನ ಬಿಡುಗಡೆ ಆಗಿಲ್ಲ ಅಧ್ಯಕ್ಷ. ಅವರು ಏನು ಕೊಟ್ಟಿಲ್ಲ ಅಂತ ಹೇಳಿ. ಸಾಮಾನ್ಯ ಅಧ್ಯಕ್ಷರೇ, ಇವರ ಕ್ಷೇತ್ರದಲ್ಲಿ ಈಗಾಗಲೇ 38 ಕಾಮಗಾರಿ ಕೈಗೊಳ್ಳಕ್ಕೆ ಅಭಿವೃದ್ಧಿ ಪಡಿಸಲಾಗಿದೆ. ಅದು ಅನುಬಂಧ 1ರಲ್ಲಿ ಡೀಟೇಲ್ ಕೊಟ್ಟಿದ್ದೀವಿ. ಒಟ್ಟಿಗೆ 19,60,61,000 ಖರ್ಚು ಮಾಡಿ 29 ಕೆರೆ ಕಾಮಗಾರಿಗಳಲ್ಲಿ 32 ಕೆರೆಗಳನ್ನ ಅಭಿವೃದ್ಧಿ ಮಾಡಲಾಗಿದೆ. ಅತಿ ಮುಖ್ಯವಾಗಿ ಅವರು ಕೇಳಿರ್ತಕ್ಕಂಥದ್ದು ಒಂದು ಬೆಳಮಗಿ ಅಂತೇಳಿ ಅಲ್ಲಿ ಸಣ್ಣ ನೀರಾವರಿ ಕೆರೆಗೆ ಆ ಪ್ರೊಟೆಕ್ಷನ್ ವರ್ಕ್ ಆಗಬೇಕು ಅಂತೇಳಿ ನಮ್ಮ ಇಲಾಖೆ ಗಮನಕ್ಕೆ ತಂದಿದ್ದಿರ್ತಾವೆ. ಅದನ್ನ ಈಗಾಗಲೇ ಎಸ್ಟಿಮೇಟ್ ಮಾಡಿಸಿದ್ವಿ. ಅದು ನಮ್ಮ ಇಲಾಖೆಯವರು ಸಹಿತ ಮಾಡುವಂಥ ಅವಸರ ಅಂತ ಮಾತನ್ನು ಹೇಳಿದರೆ ಅದು ತಕ್ಷಣ ನಾವು ಈಗಾಗಲೇ ಟೆಂಡರ್ ಕರೆದು ಅದನ್ನು ಅನುಮೋದನೆ ಕೊಡ್ತೀವಿ. ಅಧ್ಯಕ್ಷರೇ, ಅದೇ ಈಗ ಅದ್ರಿಗೆ ಲೆಂಗ್ಟಿ ಮತ್ತು ಬೆಳಂಬಿ ಒಂದೇ ಪ್ಯಾಕೇಜ್ನಲ್ಲೇ ಟೆಂಡರ್ ಆಗಿತ್ತು ಅಧ್ಯಕ್ಷರದು. ಅದು ಬಿಟ್ಟು ಖಾಜಾ ಕೊಟ್ಟು ಅಂದರೆ ಆಡುಗೂಡ ಟೆಂಡರ್ ಆಗಿ ಕೆಲಸ ಪ್ರಾರಂಭ ಆಗಿತ್ತು.
ಅದೇನು ಎಸ್ಟಿಮೇಟ್ ಸರಿಯಾಗಿಲ್ಲ, ಇನ್ನೂ 1 ಕೋಟಿ ಅದಕ್ಕೆ ಅಡಿಷನಲ್ ಬೇಕಂತ ಹೇಳಿ ಕಾಂಟ್ರಾಕ್ಟರ್ ಕೆಲಸ ಅಷ್ಟಕ್ಕೆ ಬಂದ್ ಮಾಡಿ ತಮ್ಮ ಹತ್ರ ನಾನು ಕೂಡ 2 ಸರ್ತಿ ಬಂದು ಭೇಟಿಯಾಗಿ ಹೋಗಿದ್ದೀನಿ. ತಾವು ಅದು ರಿವೈಸ್ ಎಸ್ಟಿಮೇಟ್ ಮಾಡಿ ಕೊಡ್ತೀನಿ ಅಂತ ಹೇಳಿ ಕೂಡ ಭೇಟಿಯಾಗಿ 3 ವರ್ಷ ಆಯಿತು, ಇನ್ನೂ ತನಕ ಯಾವುದೂ ಕೂಡ ಪ್ರೊಸೀಜರ್ ಆಗಿಲ್ಲ. ಅದು ಜೊತೆಯಲ್ಲಿ ಇದ್ದೀವೆಲ್ಲ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳೆಲ್ಲ ಮೊನ್ನೆ ಎಲ್ಲ ಫ್ಲಡ್ ಬಂದು ಎಲ್ಲ ಡ್ಯಾಮೇಜ್ ಆಗಿ ಹೋಗಿದೆ. ಅವು ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಗೇಟ್ಗಳು ಹಾಕಬೇಕು, ರಬ್ಬರ್ಗಳು ಹಾಕಬೇಕು, ಅದು ಕೂಡ ಕೇಳಿದ್ರೆ ಯಾವುದೂ 1 ರೂಪಾಯಿ ಅನುದಾನ ಇಲ್ಲ ನಮ್ಮ ಹತ್ರ ಅಂತ ಎಲ್ಲ ನೀರು ಖಾಲಿಯಾಗಿ ಹೋಗ್ತಾ ಇದೆ. ಎಲ್ಲ ದಿನನಿತ್ಯ ರೈತರು ಕೂಡ ನನಗೆ ಕೂಡ ಫೋನ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ನಾವು ಎಲ್ಲ ರಿಪೇರಿ ಮಾಡಿಕೊಡ್ಬೇಕು, ಗೇಟ್ಗಳು ಹಾಕಲಿ ತಮ್ಮ ಮುಖಾಂತರ ಆದೇಶ ಮಾಡ್ಬೇಕಂತ ತಮ್ಮ ಮುಖಾಂತರ ಕೇಳಕ್ಕೆ ಬಯಸ್ತಾ ಇದ್ದೇನೆ. ಸಭಾಧ್ಯಕ್ಷರು, ಇವೆಲ್ಲ ಈಗಾಗಲೇ ನಾವು ಹೇಳಿದಂತೆ 2022-23ರಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಬಜೆಟ್ಗನ್ನ ಜಾಸ್ತಿ ವರ್ಕ್ಗಳನ್ನ ಮಾಡಿರೋದ್ರಿಂದ ನಾವು ಇದನ್ನು ಸ್ಟ್ರೀಮ್ಲೈನ್ ಮಾಡಬೇಕಾಗಿದೆ. ಯಾವ ಆದ್ಯತೆ ಮೇರೆಗೆ ಇಲಾಖೆವಾರು ಫೀಸಿಬಿಲಿಟಿ ಅದು ನೋಡಿ ಮಾಡ್ತಾಯಿದ್ವಿ. ಅದ್ರಾಗೆ ಈಗ ಅವರ ಸನ್ಮಾನ್ಯ ಸದಸ್ಯರು ಹೇಳಿರ್ತಕ್ಕಂಥ ರೀತಿಯಲ್ಲಿ 1-2 ಕಾಮಗಾರಿಗಳನ್ನ ಪ್ರಯಾರಿಟಿ ಮೇಲೆ ಹೇಳಿದ್ದಾರೆ. ಎಲ್ಲೆಲ್ಲಿ ನಮ್ಮ ನೀರಾವರಿ ಕೆರೆಗಳಿಗೆ ತೊಂದರೆ ಇದೆ, ಆ ವೇಸ್ಟ್ ವೇರ್ ಸರಿಪಡಿಸ್ತಕ್ಕಂಥ ತಕ್ಷಣ ಅದು ಮಂಜೂರಾತಿ ಮಾಡಿ ಆ ಕಾಮಗಾರಿ ಮುಗಿಸ್ತಕ್ಕಂಥ ಪ್ರಯತ್ನ ಮಾಡಿ. ಓಕೆ. ಹರೀಶ್ BP ಆರ್ ವಿ ತಿಮ್ಮಾಪುರ್. ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 1586 ಮಾನ್ಯ ಅಬಕಾರಿ ಸಚಿವರು. ಅಧ್ಯಕ್ಷ, ಉತ್ತರ ಒದಗಿಸಲಾಗಿದೆ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಆದರೆ ಯಾವುದೇ ಅಕ್ರಮ ಮದ್ಯ ತಯಾರಿಕೆ ಆಗ್ತಾ ಇಲ್ಲ, ಮದ್ಯ ಮಾರಾಟ ದಂಧೆ ನಡೀತಾ ಇಲ್ಲ ಅಂತಕ್ಕಂಥದ್ದನ್ನು ಉತ್ತರದಲ್ಲಿ ಕೊಟ್ಟಿದ್ದಾರೆ. ಅದರ ಜೊತೆ ಚಿಕ್ಕ ಚಿಕ್ಕ ಮಕ್ಕಳು, ವಿದ್ಯಾರ್ಥಿಗಳು ಕೂಡ ಈ ಒಂದು ದುಶ್ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ. ಅನೇಕ ಆಕ್ಸಿಡೆಂಟ್ಗಳಾಗ್ತಾ ಇದೆ. ಆದರೆ ಸರ್ಕಾರದ ಗಮನಕ್ಕೆ ಬಂದಿಲ್ಲ ಅಂತಕ್ಕಂಥ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಆಮೇಲೆ ಉತ್ತರ ಮಾತ್ರ ಓದಲಿಕ್ಕೆ ಭಾಳ ಚೆನ್ನಾಗಿದೆ. ನಾವು ಗ್ರಾಮ ಸಭೆಗಳನ್ನು ಮಾಡ್ತೀವಿ, ಸ್ತ್ರೀ ಶಕ್ತಿ ಸಂಘಗಳ ಸಭೆ ಮಾಡ್ತೀವಿ, ಅವ್ರಿಗೆಲ್ಲರಿಗೂ ಮಾಹಿತಿಯನ್ನು ಕೊಡ್ತೀವಿ, ರಾಜ್ಯದಲ್ಲಿ ಯಾವುದೇ ಎಕ್ಸೈಸ್ ಇಲಾಖೆಯಿಂದ ತಪ್ಪಾಗದೇ ಇರೋಂಗೆ ನಾವು ನೋಡ್ಕೊಳ್ತೇವೆ ಅಂತೇಳಿ ಉತ್ತರ ಬಹಳಷ್ಟು ಚೆನ್ನಾಗಿದೆ ಸಭಾಪತಿಗಳೇ. ಆದರೆ ಇವರು ನೀಡಿರ್ತಕ್ಕಂಥ ಉತ್ತರದಲ್ಲಿ ನನ್ನ ಗಮನಕ್ಕೆ 1 ಗ್ರಾಮ ಸಭೆಯಲ್ಲಿ ಎಕ್ಸೈಸ್ ಇಲಾಖೆಯವರು ಹೋಗಿರ್ತಕ್ಕಂಥದ್ದು ಗಮನಕ್ಕೆ ಬಂದಿಲ್ಲ. ಗಮನಕ್ಕೆ ಬರೋದೇನು, ಯಾವುದೇ ಇವರು ಕೊಟ್ಟಂಥ ಉತ್ತರದ ಒಂದು ಕೂಡ ಕಾರ್ಯಕ್ರಮಗಳನ್ನು ಎಕ್ಸೈಸ್ ಇಲಾಖೆಯವರು ಮಾಡ್ತಾ ಇಲ್ಲ. ಆದರೆ ಉತ್ತರ ರಾಜ್ಯ ರಾಮರಾಜ್ಯ ಆಗಿದೆ, ನಮ್ಮ ರಾಜ್ಯದಲ್ಲಿ ಮದ್ಯಪಾನನೇ ಇಲ್ಲ ಏನೋ ಅನ್ನೋ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ದಯವಿಟ್ಟು ಮಾನ್ಯ ಸಚಿವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ತಾವು ದಯವಿಟ್ಟು ಎಲ್ಲ ಅಧಿಕಾರಿಗಳ ಸಭೆ ಕರೆದು ಏನು ನೀವು ಇಲಾಖೆಯಿಂದ ಉತ್ತರ ಕೊಡ್ತೀವಲ್ಲ ಅದರ 10% ಕೆಲಸ ಆಗೋ ರೀತಿಯಲ್ಲಿ ನೋಡ್ಕೊಳ್ಳಿ. ಯಾರು ಎಕ್ಸೈಸ್ ಇನ್ಸ್ಪೆಕ್ಟರ್ಗಳು ಬರ್ತಾರೆ ಅವ್ರು ಕಚೇರಿ ಬಿಟ್ಟು ಹೋಗಲ್ಲ. ಅವ್ರು ಏನಪ್ಪ, ಅವ್ರ ಜನರಿಗೆ ಆಗಲಿ ಅಂಗಡಿಯವ್ರಿಗೆ ಯಾವಾಗ ಗೊತ್ತಾಗತ್ತಪ್ಪ ಅಂದರೆ ಅದೇನೋ ವರ್ಷಕ್ಕೊಂದ್ಸಲಿ ರಿನ್ಯೂವಲ್ಲೋ ಏನೋ ಇರುತ್ತಲ್ಲ, ಆವಾಗ ಮಾತ್ರ ಅವರು ಎಲ್ಲ ಅಂಗಡಿಗವ್ರನ್ನ ಮಾತಾಡ್ಸೋದು ಬಿಟ್ಟರೆ ಇನ್ನು 1 ವರ್ಷಗಳ ಕಾಲ ಯಾವುದೇ ಕಚೇರಿ ಕೆಲಸ ಮಾಡಲ್ಲ. ದಯವಿಟ್ಟು ಸಚಿವರು ವಿಶೇಷ ಗಮನ ಕೊಡದೆ ಹೋದರೆ ನಮ್ಮ ರಾಜ್ಯ ಬಹಳಷ್ಟು, ಅದರಲ್ಲೂ ಶಾಲಾ ಹೈಸ್ಕೂಲ್ ವಿದ್ಯಾರ್ಥಿಗಳು ಮದ್ಯಪಾನ ಮಾಡಿ ಆಕ್ಸಿಡೆಂಟ್ ಆಗಿಬಿಟ್ಟು ಎಕ್ಸ್ಪ್ಲೇನ್ ಎವ್ರಿಥಿಂಗ್. ಉತ್ತರ ಒಂದು ಬರಲಿ ಮತ್ತೆ ನೋಡು. ಅಧ್ಯಕ್ಷರೇ, ಹಲವಾರು ಕಾನೂನು ಮುಖಾಂತರ ನಾವು ಕ್ರಮ ಕೈಗೊಳ್ತೇವೆ. ಇದು ಪ್ರತಿ ವರ್ಷ ಏನೇನು ನಾವು ಕೇಸ್ಗಳನ್ನ ಹಾಕಿದ್ದೀವಿ ಅವ್ರಿಗೆ ಒದಗಿಸಿದ್ದೀವಿ. ಆದರೆ ಅವ್ರು ಹೇಳುವ ಹಾಗೆ ನಾವು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ನಾವು ಇನ್ನೂ ಮಾಡಬೇಕಾಗಿದೆ. ಅವ್ರು ಒಳ್ಳೆಯ ಸಲಹೆ ಕೊಟ್ಟಿದ್ದಾರೆ. ಜಾಗೃತಿ ಮೂಡಿಸೋ ಕೆಲಸದಲ್ಲಿ ನಮ್ಮವರು ಎಷ್ಟು ಮಾಡಬೇಕೋ ಅಷ್ಟು ಮಾಡಿಲ್ಲ ಅಂತಕ್ಕಂಥ ಭಾವನೆ ವ್ಯಕ್ತಪಡಿಸಿದ್ದಾರೆ. ನಾವು ಗ್ರಾಮ ಸಭೆಗಳಿಗೆ ಯಾರು ಹೋಗಿಲ್ಲ ಅಂಥವ್ರ ಮೇಲೆ ನಾವು ಕ್ರಮ ಕೈಗೊಳ್ತಿದ್ದೀವಿ. ಒಟ್ಟು ದಾವಣಗೆರೆಯಲ್ಲಿಯೇ 23-24ರಲ್ಲಿ 604 ಗ್ರಾಮ ಸಭೆಗಳಾಗಿದ್ದಾವೆ, ಹೋಗಿದ್ದಾರೆ. 831, 24, 25ರಲ್ಲಿ ಹೋಗಿದ್ದಾರೆ. ಗ್ರಾಮ ಸಭೆಗಳಿಗೆ ನಮ್ಮಲ್ಲಿ ಹೋಗ್ತಾರೆ. ಬರೀ ಗ್ರಾಮ ಸಭೆಗಳಿಗೆ ಹೋಗಿ ಮಾತನಾಡಿದ ತಕ್ಷಣ ಆರೋಗ್ಯಕ್ಕೆ ಹಾನಿ ಆಗ್ತಕ್ಕಂಥ ವಿಷಯಗಳನ್ನು ನಾವು ಪ್ರಚುರಪಡಿಸ್ತೀವಿ ಅಥವಾ ಅದನ್ನು ಕಡಿಮೆ ಮಾಡ್ತೀವಿ ಅಂತಕ್ಕಂಥದ್ದು ಆಗೋದಿಲ್ಲ. ಇದಕ್ಕೆ ವಿಶೇಷವಾಗಿ ನಾನು
ಅನುದಾನವನ್ನು ಕೇಳಿದ್ದೇನೆ, ಪ್ರಪೋಸಲ್ ಕಳಿಸಿದ್ದೇನೆ. ಅದು ಬಂದ ನಂತರ ಇನ್ನೂ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಬೇಕಾಗ್ತದೆ. ಕರೆಕ್ಟ್ ಇದೆ, ಕೆಲವು ಲೇಬರ್ಗಳು ಪಾಪ ಮಾಲಕರು ಸರಾಯಿ ಕೊಟ್ಟು ಕೆಲಸ ತೆಗೆದುಕೊಳ್ತಕ್ಕಂಥದ್ದು ನಡೀತದೆ. ಇಂಥ ಹಲವಾರು ವಿಚಾರಗಳಿದಾವೆ, ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಸಚಿವರು ಗ್ರಾಮ ಸಭೆಯ ಜಿಲ್ಲೆಯಲ್ಲಿ ಎಷ್ಟು ಗ್ರಾಮ ಸಭೆ ಆಗಿದೆ ಅಂತಕ್ಕಂಥದ್ದು ಹೇಳಿದರು. ದಯವಿಟ್ಟು ಅವ್ರು ಹೇಳ್ತಾರೆ ಸಚಿವ ಗ್ರಾಮ ಸಭೆಗೆ ನಮ್ಮ ಅಧಿಕಾರಿಯಲ್ಲಿ ಹೋಗುದಿಲ್ಲ ಅಂತ ಹೇಳಿ. ಅಲ್ಲ, ಅವರು ಯಾರು ಮಾನ್ಯ ಸಚಿವರೇ, ಮೇಲೆ ಕ್ರಮ ಕೈಗೊಳ್ಳಿ. ಸಭಾಪತಿಗಳೇ, ಶಾಸಕರು ಕರೆದಂತ ಸಭೆಗೇನೆ ಅಧಿಕಾರಿಗಳು ಬರಲ್ಲ. ನೀವು writing ಗ್ರಾಮ ಕೊಟ್ರೆ action ಸಭೆಯಲ್ಲಿ ತಗೊಳ್ತಾರಂತೆ. ಗ್ರಾಮ ಸಭೆಯಲ್ಲಿ ಇವರು ಅಧಿಕಾರಿಗಳು ಹೋಗ್ತಾರೆ ಅಂತೆಲ್ಲ. ಬೇಕಾದಷ್ಟು ಗ್ರಾಮ ಸಭೆಗೆ ನಾನು ಹೋಗಿದ್ದೀನಿ. ಇದು ಸುಳ್ಳು ಉತ್ತರ. ದಯವಿಟ್ಟು ಸದನಕ್ಕೆ ಕೊಡ್ತಕ್ಕಂಥದ್ದು ನಾವು ಇದನ್ನು ಸರಿಯಾದ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ರಿ, ಒಪ್ಕೊಳ್ತೀನಿ. ಆದರೆ ಗ್ರಾಮ ಸಭೆಯಲ್ಲಿ ಇರ್ತಾರೆ, ಶಾಸಕರ ಸಭೆಗೆ ಬರದೇ ಇರ್ತಕ್ಕಂಥವ್ರು ಗ್ರಾಮ ಸಭೆಗೆ ಏನಾದರೂ ಹೋಗ್ತಾರೆ ಸ್ವಾಮಿ? ದಯವಿಟ್ಟು ಉತ್ತರ ನಾನು ನಿರೀಕ್ಷಿಸ್ತಿಲ್ಲ. ಇನ್ನು ಮುಂದಾದ್ರೂ ಸ್ವಲ್ಪ ಸಚಿವರು ಇದ್ರ ಕಡೆ ಹೆಚ್ಚು ಗಮನ ಕೊಡಬೇಕಾಗಿ. ಅಧ್ಯಕ್ಷರೇ, ಗ್ರಾಮ ಸಭೆಗಳಿಗೆ ಕಂಪಲ್ಸರಿ ಹೋಗ್ಲಿಕ್ಕೆ ನಾನು ಇದನ್ನು ಕಳಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಹೋಗ್ಲಾರ್ದವ್ರ ಮೇಲೆ ಕ್ರಮನೂ ಕೈಗೊಳ್ತೀನಿ. ಮಾನ್ಯ ಅಧ್ಯಕ್ಷರೇ, ಈಗ ಪ್ರತಿ ವರ್ಷ ಪ್ರತಿ ಸದನದಲ್ಲಿ 224 ಶಾಸಕರು ಇದ್ರ ಬಗ್ಗೆ ಆತಂಕಪಟ್ಟು ಪ್ರಸ್ತಾಪ ಮಾಡ್ತಾರೆ. ದಯಮಾಡಿ ನಾನು ವಿನಂತಿ ಮಾಡ್ಕೋತೀನಿ, ಒಂದು ಸದನ ಸಮಿತಿ ರಚಿಸಿ, ವಾಸ್ತವಿಕತೆಯನ್ನು ಅರ್ಥಕೊಳ್ಳಿ. ಇದರ ಅವಶ್ಯಕತೆ ಇದೆಯೋ, ಕಡೆ ಮಾರಾಟ ಮಾಡಿ 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 ಅಂತೇಳಿ ಒತ್ತಾಯ ಮಾಡಿ, ಕುಡೀರಿ ಕುಡೀರಿ ಅಂತೇಳಿ ಪ್ರಚಾರ ಮಾಡಿ, ಆಮೇಲೆ ಜಾಗೃತಿ ಮೂಡಿಸ್ತೀನಿ ಅಂತ ಏನು ಜಾಗೃತಿ ಮೂಡಿಸ್ತಾರೆ? ಏನು ಅರ್ಥ ಆಗ್ತಾ ಇಲ್ಲ. ಯಾವ ಜಾಗೃತಿ ಮೂಡಿಸ್ತಾರೆ? ಸತೀಶ್ ರೆಡ್ಡಿ ಮತ್ತೆ ಸತೀಶ್ ರೆಡ್ಡಿ ಅವರು, ಅನ್ನಪೂರ್ಣ, ಮುನಿರಾಜ್. ಸನ್ಮಾನ್ಯ ಸಭಾಧ್ಯಕ್ಷೆ, ಚುಕ್ಕೆ ಗುರುತಿನ ಪ್ರಶ್ನೆ 1532ನ ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಕೇಳಿ ಬಯಸ್ತೀನಿ. ಅಧ್ಯಕ್ಷ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಒದಗಿಸಿದ್ದಾರೆ. 5 ಅಂಡರ್ಪಾಸ್ ಕಾಮಗಾರಿ ಪ್ರಾರಂಭ ಆಗಿದ್ದು 2021ರಲ್ಲಿ. ಟೆಂಡರ್ ಕೊಟ್ಟಿದ್ದಾರೆ, ಗುತ್ತಿಗೆದಾರನಿಗೆ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ. ಅದರ ಮಧ್ಯೆ ಅಲ್ಲೊಂದಷ್ಟು ಜನಕ್ಕೆ ಕಾಂಪೊಸಿಷನ್ ಕೊಟ್ಟಿದ್ದಾರೆ. ಸರ್ಕಾರ ಹಣ ಇಟ್ಟಿತ್ತು, ಕಾಂಪೊಸಿಷನ್ ಕೊಟ್ಟಿದ್ದಾರೆ. ಇನ್ನೂ ಒಂದು 26 ಜನಕ್ಕೆ ಕಾಂಪೊಸಿಷನ್ ಕೊಡಬೇಕು. ನಾನು ಹಿಂದೆನೂ ಪ್ರಸ್ತಾಪ ಮಾಡಿದ್ದೆ. ಅದು ತುಂಬ ಒತ್ತಡ ಇರತಕ್ಕಂಥ ಪ್ರದೇಶ. ಜಾಲಹಳ್ಳಿ ಕ್ರಾಸ್ ಅಂದರೆ ನ್ಯಾಷನಲ್ ಹೈವೇ, ಪಿಣ್ಯ ಕೈಗಾರಿಕೆಗೆ ಹೋಗುವಂಥ ರಸ್ತೆ. ಭಾಳಷ್ಟು ಸಮಸ್ಯೆಯಿಂದ ಕೂಡಿರ್ತಕ್ಕಂಥ ಜಾಗ. ದಿನನಿತ್ಯ ಭಾಳಷ್ಟು ಆಕ್ಸಿಡೆಂಟ್ ಆಗ್ತದೆ. ಉತ್ತರದಲ್ಲಿ ಕೊಟ್ಟಿದ್ದಾರೆ ಮಾನ್ಯ ಅಧ್ಯಕ್ಷರೇ. ನಾನು ಕೇಳಿರೋ ಪ್ರಶ್ನೆ, ಜಾಲಹಳ್ಳಿ ಅಂಡರ್ ಪಾಸ್ ಕಾಮಗಾರಿ ಅನುದಾನ ಬಿಡುಗಡೆಯಾಗಿದ್ದರೂ ಇದುವರೆಗೂ ಕಾಮಗಾರಿ ಪ್ರಾರಂಭವಾಗದಿರಲು ಕಾರಣವೇನು ಅಂತ ಕೇಳಿದ್ದೀನಿ ಡಾಕ್ಟರ್. ಅದರೊಟ್ಟಿಗೆ ಇನ್ನು ಉಳಿದ 26 ಸ್ವತ್ತಿನ ಮಾಲೀಕರಿಗೆ ಭೂಸ್ವಾಧೀನ ಪರಿಹಾರ ನೀಡುವ ಸಂಬಂಧ ಪ್ರಸ್ತಾವನೆ ಪ್ರಗತಿಯಲ್ಲಿದೆ ಅಂತ ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಉಪಮುಖ್ಯಮಂತ್ರಿಗಳಿಗೂ ಗೊತ್ತು, ತುಂಬ ಒತ್ತಡದ ಜಾಗ ಅದು, ಅವಶ್ಯಕತೆ ತುಂಬ ಇದೆ. ಪೀಣ್ಯ ಕೈಗಾರಿಕೆಗೆ ಸುಮಾರು 7-8 ಲಕ್ಷ ಜನ ಬರ್ತಾರೆ. ಏಷ್ಯಾದಲ್ಲೇ ಬಹುದೊಡ್ಡ ಕೈಗಾರಿಕಾ ಪ್ರದೇಶ ಅದು. ಅಂಡರ್ ಪಾಸ್ಗೆ ಹಿಂದಿನ ಸರ್ಕಾರ ಹಣ ಕೊಟ್ಟಿತ್ತು. ಹಣನ 26 ಜನಕ್ಕೆ ಕೊಟ್ಟರೆ ಗುತ್ತಿಗೆದಾರ ಕಾಮಗಾರಿ ಮಾಡೋಕ್ಕೆ ರೆಡಿ ಇದ್ದಾನೆ. ಆ ಅಂಡರ್ ಪಾಸ್ ಆದರೆ ನಾವು ಉಪಮುಖ್ಯಮಂತ್ರಿಗಳನ್ನ ಕರ್ಕೊಂಡೋಗಿ ಒಂದು ದೊಡ್ಡ ಸನ್ಮಾನ ಮಾಡಿ ಅಂಡರ್ ಪಾಸ್ನ ಉದ್ಘಾಟನೆ ಮಾಡಿಸ್ಬೇಕು ಅಂತ ನಮ್ಮ ಕಲ್ಪನೆ. ಅದಕ್ಕೋಸ್ಕರ ಯಾವಾಗ ಮುಗಿಸ್ತೀರಾ, ಯಾವಾಗ ಇನ್ನು ಉಳಿದ 26 ಜನಕ್ಕೆ ಆ ಪರಿಹಾರ ಕೊಡ್ತೀರಾ ಅನ್ನೋದು ಒಂದು ನಿಖರವಾಗಿ ತಿಳಿಸ್ಬೇಕು ಉಪಮುಖ್ಯಮಂತ್ರಿಗಳು. ಈ ಕಾಮಗಾರಿ ಏನಿದೆ, ಇದರ ಅನುದಾನ, ಕಡತ, ಟೆಂಡರು ಪ್ರತಿಯೊಂದು ರಾಜರಾಜೇಶ್ವರಿ ನಗರ. ಈ ಕಾಮಗಾರಿಗೆ ಗುದ್ಲಿ ಪೂಜೆ ಮಾಡಿದಂಥವರು ಹಿಂದಿನ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು. ಈ ಸರ್ಕಾರ ಬಂದ ಮೇಲೆ ಇವತ್ತವರೆಗೂ ಇದ್ರ ಬಗ್ಗೆ ಒಂದು ಸಭೆನೂ ನಡೆಸಿಲ್ಲ. ಪ್ರಶ್ನೆ ಬಂದು ಇದು ತಮಗೂ ಸೇರಿರುವಂತ ಕಾಮಗಾರಿ ಇದು. ತಾವು ಬರೋವಾಗ್ಲೂ ಇದೇ ರಸ್ತೆಯಲ್ಲಿ ಬರಬೇಕು. ಇದನ್ನ ಉಪಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೇನೆ. ತಾವು ಸಚಿವರಾಗಿದ್ದೀರಿ, ಬಹಳ ಸಂತೋಷ. ಬೆಂಗಳೂರಿನ ಶಾಸಕರದ ಒಂದು ಸಭೆ ಕರೆದು 3 ವರ್ಷ ಆಗ್ತಾ ಬರ್ತಾ ಇದೆ.
ಇನ್ನೇನು ಈ ಬಡ್ಜೆಟ್ ಮುಗಿದ್ರೆ 3 ವರ್ಷ. ಪ್ರಶ್ನೆ ಕೇಳಿ ಹೇಳ್ತೀನಿ ಸಭಾಧ್ಯಕ್ಷರೇ, ಬೆಂಗಳೂರಿಗೆ ಸಂಬಂಧಪಟ್ಟ ಸ್ವಲ್ಪ ಮಾತಾಡಕ್ ಬಿಡಿ. ಅಲ್ಲ ಮಾತಾಡೋದು ಬೆಳಿಗ್ಗೆ ನಾನು ಸಭಾಧ್ಯಕ್ಷರೇ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕುಂಡ್ರಿಸಿರ್ತೀರಿ, ನಾವು ಕೂತಿರ್ತೀವಿ. ಅಧಿವೇಶನ ಕರೆಯೋದು. ಬೆಂಗಳೂರು ನಗರದ ಶಾಸಕರಿಗೆ ನಿಮ್ಮ ಸಮಸ್ಯೆಗಳದ್ದು ಒಂದು ಪಟ್ಟಿ ಕೊಡಿ ಅಂತ ಒಂದು ಮಾಡಿ ಸರ್, ಒಂದು ಗಮನ ಕೊಡಿ ಸರ್. ನಮ್ಮ ಕಡೆ ನನ್ನ ಕ್ಷೇತ್ರದಲ್ಲಿ ಇಂಥ ಬ್ರಿಡ್ಜಸ್, ಅಂಡರ್ ಪಾಸು ಎಲ್ಲಾ ನಿಂತಿದೆ. ರಾಜರಾಜೇಶ್ವರಿ ಫ್ಲೈಓವರ್ ನಿಂತಿದೆ, ಅನ್ನಪೂರ್ಣೇಶ್ವರಿ ನಿಂತಿದೆ, ಕೆಂಗುಂಟೆ ನಿಂತಿದೆ, ಉಳ್ಳಾಳಿ ನಿಂತಿದೆ, RR ನಗರ HMT ನಿಂತಿದೆ, ಎಲ್ಲಾ ಕಡೆನೂ ನಿಂತಿದೆ. ಪ್ರಶ್ನೆ ಕೇಳಿಸ್ತೇನೆ ಸಾಕು. ಅಧ್ಯಕ್ಷರೇ, ನಾನು ಉತ್ತರ ಕೊಡೋದು ಮುಂದರಾಜು ಪ್ರಶ್ನೆ ಕೇಳೋದು. ತಾವು ದಯವಿಟ್ಟು ಕೂತ್ಕೊಳ್ತೀರಾ? ಒಂದು ಫುಟ್ಪಾತ್ ಅವ್ರದ್ದು, ಒಂದು ಫುಟ್ಪಾತ್ RR ನಗರ, ಈಗ ಒಂದು ಫುಟ್ಪಾತ್ ಅವ್ರದ್ದು, ಒಂದು ಫುಟ್ಪಾತ್ RR ನಗರ. ಗೊತ್ತಾಯ್ತು. ಸೈಡ್ ಬಂದು ಮುನ್ರಾಜು ಕೇಳಿದ್ದಾರೆ ಎಷ್ಟು ಬೆಂಗಳೂರಿಗೆ ಗೊತ್ತಿದೆಯೋ ನನಗೊಂದು ಕಾಲ್ ಭಾಗ ಗೊತ್ತಿದೆ. ತಾವು 28 ಜನನು ತಾವು ಗೊತ್ತಿದೆ ಅಂದೆ ಸರ್, ಅವಕಾಶ ಕೊಟ್ಟಿದೆ. ಚರ್ಚೆ 28 ಜನನು ತಮ್ಮ ಮಕ್ಕಳೇ. ಆಯ್ತು, ಎಲ್ಲರೂ ಒಟ್ಟಾಗಿ ನೋಡಿ. ಆಯ್ತು ಅವ್ರೆ, ಮುನ್ರಾಜು ಆದ್ರೇನು, ಮಾತಾಡಬೇಡಿ, ಉತ್ತರ ಕೊಡಿ. ಮುನಿರತ್ನನು ಒಂದೇ, ಮುನ್ರಾಜು ಒಂದೇ. ಮಿಸ್ಟರ್ ಮುನಿ ಸರ್, ಫಸ್ಟ್ ನಾನು ಮುನ್ರಾಜುಗೆ ಉತ್ತರ ಕೊಡ್ತೀನಿ, ಓಕೆ, ಆಮೇಲೆ ಮಾತಾಡೋಣ. ಓಕೆ ಕೊಡಿ ಸರ್. ಅಣ್ಣ ನಿಮ್ದಾದ್ಮೇಲೆ ನನ್ಗೆ ಉತ್ತರ ಕೊಡ್ತಾರೆ, ಬಹಳ ಸಂತೋಷ ಅಣ್ಣ. ಕೂತ್ಕೊಳ್ಳೀಗ ಕೇಳಿದ್ದೀನಿ, ಅದು ಮತ್ತೆ ಉತ್ತರ ಉಪಮುಖ್ಯಮಂತ್ರಿಗಳು ಕೊಡ್ತಾರೆ. ಪೂರ್ತಿ ರಸ್ತೆ ಅಂಡರ್ ಪಾಸ್ ನನ್ನ ಕ್ಷೇತ್ರಕ್ಕೆ ಬರ್ತದೆ. ಉಪಮುಖ್ಯಮಂತ್ರಿಗಳು ಎಡಗಡೆ ಫುಟ್ಪಾತ್ ಬಂದು ಆದ್ರೆ ಎಲ್ಲರಿಗೂ ಅನುಕೂಲ ಅನ್ನೋ ದೃಷ್ಟಿಯಿಂದ ಕೇಳಿದ್ರು. ಬಟ್ ನನಗಿದು ಬಹಳ ಅವಶ್ಯಕತೆ ಇದೆ, ಅದಕ್ಕೋಸ್ಕರ ನಾನು ಪ್ರಶ್ನೆ ಕೇಳ್ತಿದ್ರ ಉತ್ತರ ಕೊಡ್ತಾರೆ. ಅಧ್ಯಕ್ಷೆ 25 ಪ್ರಶ್ನೆ ಹಾಕಿದೀವಿ, ಒಂದು ಪ್ರಶ್ನೆ ಸ್ಟಾರ್ ಬಂದಿದೆ. ಏನ್ ಮಾಡ್ಲಿ ಸ್ಟಾರ್? ಅಲ್ಲ, ಒಂದು ಪ್ರಶ್ನೆ ಸ್ಟಾರ್ ಆಗಿದೆ. ಗಮನ ಸೆಳೆಯೋ ಸೂಚನೆ ಕೇಳಿದ್ರೆ ಗಮನ ಸೆಳೀರಿ ಅಂತೀರಾ? ಏನ್ ಹೇಳ್ಬೇಕು ನಾವು ಸಮಸ್ಯೆನ? ನಮ್ಮ ಕ್ಷೇತ್ರ ಸಮಸ್ಯೆ ಇಲ್ಲಿ ಹೇಳಿದೆ, ಮಾತಾಡ್ಬೇಕು. ಪ್ರಶ್ನೆ ಸುಮ್ಮನೆ ಕೂತ್ಕೊಂಡಿದ್ದೀರಿ, ಪ್ರಶ್ನೆ ಅದೇ ಪ್ರಶ್ನೆ ಮತ್ತೆ ತಾವು ಕೇಳ್ತಾ ಇದ್ದೀರಿ, ಉತ್ತರ ಕೊಡೋದು ಬೇಡವಾಗಾದ್ರೆ ಪಡೆದಿದ್ರೆ ಹೌದು. ನೀವು ಸದನದಲ್ಲಿ ನಾನು 3ನೇ ಸಾರಿ ಬಂದಿರೋದು, ಯಾರ್ಯಾರು ಏನೇನು ವಿಷಯದ ಮೇಲೆ ಎಷ್ಟೆಷ್ಟು ಸಾರಿ ಮಾತಾಡಿದ್ದಾರೆ ನಾನು ನೋಡಿದ್ದೇನೆ. ಅಲ್ಲಿ ಕೂತಾಗ ನಾನು ರಮೇಶ್ ಕುಮಾರ್ ಅವರು, ಕಾಗೋಡು ತಿಮ್ಮಪ್ಪನವರು ಸರ್ಕಾರಕ್ಕೆ ಯಾವ ರೀತಿ ಕಿವಿ ಅಂತ ನೋಡಿದ್ದೇನೆ. ನೀವೊಮ್ಮೆ ಪ್ರಶ್ನೆ ಕೇಳಿದ್ದೀರಿ, ಉತ್ತರ ಕೊಡ್ತೀನಿ ಅಂತ ಹೇಳಿದರೆ ನಾನು ಹೇಳಿದ್ದು ಒಂದೇ ನಿಮಿಷ. ನಾನು ಹೇಳಿದ್ದು ರಸ್ತೆ ಅಂಡರ್ ಪಾಸ್ ನಮಗ್ ಬರ್ತದೆ, ಫುಟ್ಪಾತ್ ಅವ್ರಿಗೆ ಬರ್ತದೆ ಅಷ್ಟೇ. ಅದಕ್ಕೆ ನೀವು ಮಾತಾಡಕ್ಕೆ ಬಿಡಲ್ಲ ಅಂತೀರಾ? ಅದಲ್ಲ ನೋಡಿ, ಪ್ರಶ್ನೆ ಕೇಳಿದ್ರೆ ಹೌದು ಅಧ್ಯಕ್ಷ, ಪ್ರಶ್ನೆ ಕೇಳಿದರೆ ಉಪಮುಖ್ಯಮಂತ್ರಿಗಳು ಕೊಡ್ತಾರೆ. ನಮ್ಮ ಮಧ್ಯೆ ನಿಮ್ದು ಟೈಮ್ ವೇಸ್ಟ್ ಆಯ್ತು. ಏನಿಲ್ಲ ಅಧ್ಯಕ್ಷೆ, ಮುನ್ರಾಜ್ ಅವರು ಏನು ಪ್ರಸ್ತಾವನೆ ಮಾಡಿದ್ದಾರೆ, ಪ್ರಶ್ನೆ ಕೇಳಿದ್ದಾರೆ, ಅದು ಇರೋ ವಾಸ್ತವಾಂಶ ಅವ್ರು ಹೇಳಿದ್ದಾರೆ. ಹಿಂದೆನೇ ಇದು ಆಗಿದೆ. ಅದು PJB ಅನ್ನೋ ಒಂದು ಕಾಂಟ್ರಾಕ್ಟ್ರು ಕೊಟ್ಟಿದ್ದೀವಿ. ಅಲ್ಲೇನಾಗಿದೆ, 57 ಕೋಟಿ ರೂಪಾಯಿ ಅನುದಾನದಲ್ಲಿ ಅವರು 2021ರಲ್ಲಿ ಇದನ್ನು ಈ ಕೆಲಸನ ವಹಿಸಲಾಗಿತ್ತು. ಇನ್ನು ಈಗ 48 ಜನ ಮಾಲೀಕರಿಗೆ ಕಾಂಪನ್ಸೇಷನ್ ಕೊಟ್ಟಿದೆ. ಒಟ್ಟು 85 ಕೋಟಿ ರೂಪಾಯಿ ವೆಚ್ಚದ ಕಾಂಪನ್ಸೇಷನ್ನು ಕೊಡಬೇಕು, ಬಿಡುಗಡೆ ಮಾಡಲಾಗಿದೆ. ಒಟ್ಟು 139 ಕೋಟಿ ರೂಪಾಯಿ ಇಲ್ಲಿ ಅಂದಾಜು ಮಾಡಲಾಗಿದೆ ಭೂ ಸ್ವಾಧೀನಕ್ಕೆ. ಇಲ್ಲಿ 26 ಜನ ಅವರ ಪ್ರಾಪರ್ಟಿಗಳನ್ನ ಕೊಡಬೇಕು. ಅದಕ್ಕೆ ಒಂದು 53 ಕೋಟಿ ರೂಪಾಯಿ ಲೆಕ್ಕ ಹಾಕಿದೆ. ಇಲ್ಲ TDR ಕೊಡಬೇಕು, ಇಲ್ಲ ಪೇಮೆಂಟ್ ಕೊಡಬೇಕು. ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ತಮ್ಮ MLA ಸಾಹೇಬರಿಗೆ, ನಮ್ಮ ಮುನ್ರಾಜ್ ಅವರಿಗೆ, ನನ್ನ ಸ್ನೇಹಿತರು, ಭಾಳ ಆತ್ಮೀಯ ಇವರು, ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಆ ಮಾಲೀಕರ ಹತ್ರ ಸ್ವಲ್ಪ ತಾವೆಲ್ಲ ನೆಗೋಸಿಯೇಷನ್ ಮಾಡಿ, ಸರಿ ಮಾಡಿ ಕರ್ಕೊಂಡು ಬಂದರೆ ಅವ್ರಿಗೆ TDR ಕೊಟ್ಬಿಟ್ಟು ಈ ಕೆಲಸನ ಪ್ರಾರಂಭ ಮಾಡಿಸೋಣ. ಅದೇನು ತೊಂದರೆ ಇಲ್ಲ. ಅವ್ರು ಕೇಳೋದ್ರಲ್ಲಿ ಭಾಳ ದಟ್ಟಣೆಯಾದ ಪ್ರದೇಶ, ಇಂಪಾರ್ಟೆಂಟ್ ಕೆಲಸ, ಅದು ಕೇಳೋಣ. ಮಿಸ್ಟರ್ ಮುನಿ ಕೇಳ್ತಾ ಇದ್ದಾರೆ, ಆ ಮುನಿ ಅವರು ಒಂದು ಪ್ರತ್ಯೇಕವಾದ ಪ್ರಶ್ನೆ ಹಾಕಲಿ, ಅದಕ್ಕೆ ಉತ್ತರ ಕೊಡೋಣ. ಅಧ್ಯಕ್ಷ ನಾನು ಮಾತಾಡ್ಬಿಡ್ತೀನಪ್ಪ. ಅಧ್ಯಕ್ಷ 139 ಇತ್ತು. ಅದರ ಮೇಲೆ 85 ಕೋಟಿ ರೂಪಾಯಿ ಪರಿಹಾರ ಕೊಟ್ಬಿಟ್ಟಿದ್ದಾರೆ. ಇನ್ನು ಉಳಿದವ್ರಿಗೆ 26 ಜನಕ್ಕೆ ಪರಿಹಾರ ಕೊಡದೆ TDRಗೆ ಇವತ್ತು ಒಪ್ಸಕ್ಕಾಗಲ್ಲ ಉಪಮುಖ್ಯಮಂತ್ರಿಗಳೇ. ಹಣ ಇಟ್ಟಿದ್ದಾರೆ, ಹಣ ಬಿಡುಗಡೆ ಆಗಿತ್ತು. ಆ ಹಣನ ಕೊಟ್ಟರೆ ಸಾಕು, ಬೇರೆ ಯಾವುದು ಬೇಡ. 26 ಜನ ರೆಡಿ ಇದ್ದಾರೆ ಕೊಡಕ್ಕೆ. ಒಂದು ಸಪರೇಟ್ ಮೀಟಿಂಗ್ ಮಾಡ್ತೀನಿ, ಆಫೀಸರ್ಸ್ ಕರ್ಸ್ಬಿಟ್ಟು ನಿಮ್ಮ ಸಮ್ಮುಖದಲ್ಲಿ ಒಂದು ಮೀಟಿಂಗ್ ಮಾಡೋಣ. ಆಗ್ಬೋದು. ನಮ್ಮ ಮನೇನೂ ಅಲ್ಲೇ ಇರೋದು.
ನಮ್ಮ ಮನೇನೂ ಅಲ್ಲೇ ಇರೋದು, ದಿನನಿತ್ಯ ಅನುಭವಿಸ್ತಾ ಇದ್ದೀರಿ ಈ ಕಷ್ಟಗಳು. ಅದು ಇಡೀ ನಮ್ಮ ರಾಜ್ಯದ್ದು ಟ್ರಾನ್ಸ್ಪೋರ್ಟ್ ಎಲ್ಲ ಈ ಕಡೆನೇ ಇರೋದು ಗೊತ್ತಿದೆ. 80% ನಮ್ಮ ಬಸ್ ರೂಟು ಎವ್ರಿಥಿಂಗ್ 80% ಹೋಗೋದು ಇಲ್ಲಿ. ಅಲ್ಲೇ ಭಾಳ ಜಂಕ್ಷನ್, ತಮಗೂ ಅದೇ ರೋಡಲ್ಲೇ ಬರಬೇಕಾಗಿದೆ. ಶನಿವಾರ ಭಾನುವಾರ ಬಂದ್ರು ಅಂತೂ ನಮ್ಮ ಮನೆಗೆ ಹೋಗೋಕ್ಕಾಗಲ್ಲ. ನಮ್ಮ ಮನೆಗೆ ಬರಬೇಕಾದ್ರೆ ನನಗೆ ಅರ್ಧ ಮುಕ್ಕಾಲು ಗಂಟೆ ಅಲ್ಲೊಂದು ಜಂಕ್ಷನ್ನಲ್ಲಿ ಆಗ್ತದೆ. ಭಾಳ ಇಂಪಾರ್ಟೆಂಟು. ನಮ್ಮ ಸರ್ಕಾರ ಇದ್ದಾಗ ಅನುಮೋದನೆ ಕೊಟ್ಟಿತ್ತು. ಡಿ ಕೆ ಶಿವಕುಮಾರ್ ಅವರು ಅದನ್ನು ಕೊಟ್ಟರೆ ಬೆಂಗಳೂರಲ್ಲಿ ಆ ಥರದ್ದು ಒಂದು ಗೋಪಾಲಯ್ಯನವ್ರ ಏರಿಯಾದಲ್ಲೂ ಒಂದು ಪ್ರಾಬ್ಲಮ್. ವಿರೋಧ ಪಕ್ಷದ ನಾಯಕರೇ ಒಂದು ಸಪರೇಟ್ ಆಗಿ ಸಭೆ ಕರೆದು ತೀರ್ಮಾನ ಮಾಡಿ. ನಿಮ್ಮ ಅಧ್ಯಕ್ಷತೆ ಮುನ್ರಾಜ್ ಅಧ್ಯಕ್ಷತೆನೇ ಕರಿತೀನಿ, ಮೀಟಿಂಗ್ ಮಾಡೋಣ. ಗೋಪಾಲ್ ಕೃಷ್ಣ ಬೇಲೂರ್ ಮೀಟಿಂಗ್ ಮಾಡ್ದಂತ ಹೇಳ್ತಾರಲ್ಲ, ಇಡಿಯಾರ್ದಲ್ಲ ಇದು ಸರ್. ತಮ್ಮ ಹತ್ರ 26 ಕೋಟಿ ತಮ್ಮ ಅಕೌಂಟ್ ಅಲ್ಲಿ ಇದೆ. ಕೇಳುವಾಗ 26 ಕೋಟಿ ಅಕೌಂಟ್ ಅಲ್ಲಿ ಇದೆ. ಈ ವರ್ಕ್ ಈ ವರ್ಕ್ 26 ಕೋಟಿ ಅಲ್ಲಿ ಇದೆ. ರಿಲೀಸ್ ಮಾಡಿ ಮಾತಾಡ್ದು ಹೇಳ್ತಾರಲ್ಲ, ಅಮೌಂಟ್ ರಿಲೀಸ್ ಮಾಡಿ ಸಾಕು. ಅವ್ರು ಮಾತಾಡ್ತಾರೆ ಮೀಟಿಂಗ್ ಕರೆದು, ಯಾಕೆ ಅದನ್ನ ರಿಲೀಸ್ ಮಾಡಿದ್ರೆ ಸಾಕು. ಟಿಡಿಆರ್ ಅವಶ್ಯಕತೆ ಇಲ್ಲ. ನೀವು ಅದು ಉತ್ತರ ಕೊಡ್ಬೇಕು. 87 ಕೋಟಿ ಕೊಟ್ಬಿಟ್ಟು 87 ಕೋಟಿ ಕೊಟ್ಬಿಟ್ಟು 26 ಕೋಟಿ ಟಿಡಿಆರ್ ಕೊಡೋದು ಯಾರು ಹೋಗ್ತಾರೆ? ಆಯ್ತು, ಯಾಕೆ ಮಾತಾಡಿದ್ರು ನೀವು? ಮಾನ್ಯ ಅಧ್ಯಕ್ಷರೇ, 120 ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.